ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಈವೆಂಟ್ನಲ್ಲಿ ಸುದೀಪ್ ಅವರು ಎಲ್ಲ ಸಲಾನೂ ಸಲಗ ಆಗಲ್ಲಮ್ಮ ಅಂತ ಮಾತನಾಡಿ ದುನಿಯಾ ವಿಜಯ್ ಅವರಿಗೆ ಟಕ್ಕರ್ ಕೊಟ್ಟಿದ್ರು. ಇತ್ತೀಚೆಗಷ್ಟೇ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು. ಈ ಸಿನಿಮಾದ ಟೀಸರ್ ಪೂರ್ತಿ ಸುದೀಪ್ ಅವರು ಇಂಗ್ಲಿಷ್ನಲ್ಲೇ ಮಾತನಾಡಿದ್ರು. ಇನ್ನು ಈಗ ದುನಿಯಾ ವಿಜಯ್ ಅವರು ತಮ್ಮ ಭೀಮಾ ಸಿನಿಮಾದ ಸಾಂಗೊಂದರ ಮೂಲಕ ಲೋ ಇಂಗ್ಲಿಷ್ ಮೀಡಿಯಂ ಬಾರೋ ನನ್ನದೇ ಕನ್ನಡ ಸ್ಟೇಡಿಯಂ ಎಂದು ಹೇಳುವ ಮೂಲಕ ಸುದೀಪ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಈ ಬಾರಿಯೂ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಹಾಗೂ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾಗಳ ಮಧ್ಯ ಜಟಾಪಟಿ ನಡೆಯಲಿದೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಅಷ್ಟಕ್ಕೂ ಇವರಿಬ್ಬರ ಮಧ್ಯ ಈ ಜಟಾಪಟಿ ನಡೆಯೋದಕ್ಕೆ ಕಾರಣ ಏನು? ಇದು ಎಲ್ಲಿಂದ ಶುರುವಾಯಿತು? ಮ್ಯಾಕ್ಸ್ ಹಾಗೂ ಭೀಮಾ ಸಿನಿಮಾ ಒಟ್ಟಿಗೆ ರಿಲೀಸ್ ಆದ್ರೆ ಯಾವ ಸಿನಿಮಾ ಗೆಲುವನ್ನ ಕಾಣುತ್ತೆ? ಇವೆಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೀವಿ, ಬನ್ನಿ ಫ್ರೆಂಡ್ಸ್. 2021 ಅಕ್ಟೋಬರ್ 14ಕ್ಕೆ ಕನ್ನಡದ 2 ಪ್ರಮುಖ ನಟರುಗಳ ಸಿನಿಮಾಗಳು ರಿಲೀಸ್ ಆಗಬೇಕಿತ್ತು. ದುನಿಯಾ ವಿಜಯ್ ಅವರ ಸಲಗ ಸಿನಿಮಾ ಹಾಗೂ ಸುದೀಪ್ ಅವರ ಕೋಟಿಗೊಬ್ಬ 3 ಸಿನಿಮಾ. ಈ 2 ಸಿನಿಮಾಗಳ ಮೇಲೆ ತಕ್ಕ ಮಟ್ಟಿಗೆ ಅಭಿಮಾನಿಗಳು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಸಿನಿಮಾಗಳನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಅದರಲ್ಲೂ ದುನಿಯಾ ವಿಜಯ್ ಅವರು ಬಹಳಷ್ಟು ವರ್ಷಗಳ ಬಳಿಕ ತೆರೆ ಮೇಲೆ ಕಾಣಿಸಿಕೊಳ್ತಾ ಇದ್ರೆ ಸಲಗ ಸಿನಿಮಾವನ್ನ ಸ್ವತಃ ಅವರೇ ನಿರ್ದೇಶನ ಮಾಡಿದ್ರು. ಇನ್ನು ಕೋಟಿಗೊಬ್ಬ 3 ಸಿನಿಮಾ ಕೂಡ ಅಂದೇ ರಿಲೀಸ್ ಆಗಬೇಕಿತ್ತು. ಆದ್ರೆ ಕೆಲವು ಕಾರಣಗಳಿಂದ ಕೋಟಿಗೊಬ್ಬ 3 ಸಿನಿಮಾ ಅಂದು ರಿಲೀಸ್ ಆಗಲಿಲ್ಲ. ಕೆಲವರು ಅಭಿಮಾನಿಗಳು ಕೋಟಿಗೊಬ್ಬ ಸಿನಿಮಾ ನೋಡೋದಕ್ಕೆ ಅಂತ ಥಿಯೇಟರ್ಗೆ ಹೋದ್ರೆ ಸಿನಿಮಾನೇ ರಿಲೀಸ್ ಆಗಿರಲಿಲ್ಲ. ಹೀಗಾಗಿ ಸಲಗ ಸಿನಿಮಾಗೆ ಆಡಿಯನ್ಸ್ಗಳ ಸಂಖ್ಯೆ ಹೆಚ್ಚಾಯಿತು. ನೆಕ್ಸ್ಟ್ ಡೇ ಕೋಟಿಗೊಬ್ಬ 3 ಸಿನಿಮಾ ಕೂಡ ರಿಲೀಸ್ ಆಯಿತು. ಆದರೆ ಅಷ್ಟೊತ್ತಿಗಾಗಲೇ ಸಲಗ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇತ್ತು. ಹೀಗಾಗಿ ಕೋಟಿಗೊಬ್ಬ ಸಿನಿಮಾಗೆ ಇದರಿಂದ ಬಹಳ ದೊಡ್ಡ ಹೊಡೆತವೇ ಬಿತ್ತು. ನಂತರ ಈ 2 ಸಿನಿಮಾಗಳ ಬಗ್ಗೆ ಒಂದಿಷ್ಟು ಸುದ್ದಿಗಳು ಕೂಡ ಹರಿದಾಡಿದ್ವು. ಜೊತೆಗೆ ಒಂದಿಷ್ಟು ಕಾಂಟ್ರವರ್ಸಿ ಮಾತುಗಳು ಕೂಡ ಹರಿದಾಡಿದ್ವು. ಇನ್ನು ದುನಿಯಾ ವಿಜಯ್ ಅವರಿಗೆ ತಮ್ಮ ಮೊದಲ ನಿರ್ದೇಶನದ ಸಿನಿಮಾನೇ ಹಿಟ್ ಆಗಿತ್ತು. ನಂತರ ಸುದೀಪ್ ಅವರು ತಮ್ಮ ಮುಂದಿನ ಸಿನಿಮಾಗಳಲ್ಲಿ ಬ್ಯುಸಿ ಆದ್ರು. ದುನಿಯಾ ವಿಜಯ್ ಅವರು ತಮ್ಮ ಮುಂದಿನ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರು. ನಂತರ ಸುದೀಪ್ ಅವರು ತಮ್ಮ ಅಳಿಯನ ಜಿಮ್ಮಿ ಸಿನಿಮಾದ ಟೀಸರ್ ಲಾಂಚ್ ಈವೆಂಟ್ ನಲ್ಲಿ ಮಾತನಾಡಬೇಕಾದ್ರೆ ಅಳಿಯನಿಗೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಏನೇ ಮಾಡು, ಶುಕ್ರವಾರ ನನ್ನ ಸಿನಿಮಾದೊಟ್ಟಿಗೆ ಮಾತ್ರ ಬರಬೇಡ. ನನಗೆ ರವಿಚಂದ್ರನ್ ಅವರು ಇದನ್ನ ಕಲಿಸಿದ್ದು. ಏನೇ ಮಾಡು, ಶುಕ್ರವಾರ ನಿನ್ನದಾಗಬೇಕು. ಆ ಒಂದು ಶುಕ್ರವಾರ ಬಿಟ್ಟು ವರ್ಷದಲ್ಲಿ ಯಾವುದು ಬೇಕಾದ್ರೂ ಆಯ್ಕೆ ಮಾಡ್ಕೋ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಿದ್ದಂತಹ ಟೈಮ್ನಲ್ಲಿ ಅಲ್ಲಿದ್ದ ಯಾರೋ ಒಬ್ರು ಸಲಗ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ. ಆಗ ಸುದೀಪ್ ಅವರು ಎಲ್ಲಾ ಸಲಾನೂ ಸಲಗ ಆಗಲ್ಲಮ್ಮ ಅಂತ ಹೇಳಿ ಬಿಡ್ತಾರೆ. ಅಂದ್ರೆ ಸುದೀಪ್ ಅವರು ಒಂದು ಶುಕ್ರವಾರ ನನ್ನದಾಗಬೇಕು ಅಂತ ಅಂದುಕೊಳ್ತಾ ಇರಬೇಕಾದ್ರೆ ದುನಿಯಾ ವಿಜಯ್ ಅವರು ಅದೇ ಶುಕ್ರವಾರ ತಮ್ಮ ಸಿನಿಮಾ ರಿಲೀಸ್ ಮಾಡಿ ಗೆಲ್ಲಿಸಿಕೊಂಡಿದ್ರು. ಹೀಗಾಗಿನೇ ಸುದೀಪ್ ಅವರು ಸಲಗ ಹಾಗೂ ಕೋಟಿಗೊಬ್ಬ 3 ಸಿನಿಮಾದ ಸಮಯವನ್ನ ನೆನಪು ಮಾಡಿಕೊಂಡು ಎಲ್ಲಾ ಸಲಾನೂ ಸಲಗ ಆಗಲ್ಲ ಅಂತ ಮಾತನಾಡಿದ್ದಾರೆ ಅಂತಾನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಇನ್ನು ಈಗ ಮತ್ತೆ ಈ ಇಬ್ಬರು ಸ್ಟಾರ್ಗಳ ಮಧ್ಯ ಜಿದ್ದಾಜಿದ್ದಿ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು. ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರಿಂದಲೋ ಏನೋ ಸಿನಿಮಾದ ಟೀಸರ್ ನಲ್ಲಿ ಸುದೀಪ್ ಅವರು ಇಂಗ್ಲಿಷ್ ನಲ್ಲೇ ಮಾತನಾಡಿದ್ದಾರೆ. ಇದಾದ ನಂತರ ಸಲಗ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಯಿತು. ಈ ಸಾಂಗ್ ನ ಅಂತ್ಯದಲ್ಲಿ ದುನಿಯಾ ವಿಜಯ್ ಅವರ ಡೈಲಾಗ್ ಒಂದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಲೋ ಇಂಗ್ಲಿಷ್ ಮೀಡಿಯಂ ನಂದೇ ಕಣೋ ಕನ್ನಡ ಸ್ಟೇಡಿಯಂ ಅನ್ನೋ ಡೈಲಾಗ್ ಅನ್ನ ದುನಿಯಾ ವಿಜಯ್ ಅವರು ಹೇಳಿದ್ದಾರೆ. ಹೀಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ದುನಿಯಾ ವಿಜಯ್ ಅವರು ಸುದೀಪ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಟ್ರೋಲ್ಗಳು ಆಗ್ತಾ ಇದೆ. ಜೊತೆಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಹೀಗಾಗಿನೇ ಈ ಬಾರಿಯೂ ಮ್ಯಾಕ್ಸ್ ಹಾಗೂ ಭೀಮಾ ಸಿನಿಮಾಗಳ ಮಧ್ಯ ಜಿದ್ದಾಜಿದ್ದಿ ನಡಿಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ 2 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಲಗ ಹಾಗೂ ಕೋಟಿಗೊಬ್ಬ 3 ಸಿನಿಮಾದ ಟೈಮ್ನಲ್ಲಿ ಏನಾಗಿತ್ತೋ ಇಲ್ಲೂ ಕೂಡ ಅದೇ ಆಗುತ್ತೆ. ಅಂದ್ರೆ ಯಾವ ಸಿನಿಮಾ ಚೆನ್ನಾಗಿರುತ್ತೋ ಆ ಸಿನಿಮಾ ಸಕ್ಸಸ್ ಅನ್ನ ಕಾಣುತ್ತೆ. ಯಾಕಂದ್ರೆ ಇವರಿಬ್ಬರಿಗೂ ಕೂಡ ಆಡಿಯನ್ಸ್ಗಳ ಸಂಖ್ಯೆ ಸೇಮ್ ಇದೆ. ಅಂತ ದೊಡ್ಡ ಅಭಿಮಾನಿಗಳ ಸಂಖ್ಯೆ ಏನೂ ಇಲ್ಲ.
ಹೀಗಾಗಿ ಯಾವ ಸಿನಿಮಾ ಚೆನ್ನಾಗಿರುತ್ತೋ ಆ ಸಿನಿಮಾಗೆ ಆಡಿಯನ್ಸ್ಗಳು ಹೆಚ್ಚಾಗಿ ಬರ್ತಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಲಗ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಇದೇ ವರ್ಷ ಆಗಸ್ಟ್ 9ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದ್ರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಇನ್ನು ನೀವು ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.